ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಜಕ್ಕೂ ಚುನಾವಣೆ ನಡೆಯುತ್ತಾ? ಇನ್ನ ವಿಜೇಂದ್ರ ಅವರು ತಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರೇ ಕಂಟಿನ್ಯೂ ಆಗ್ತಾರ? ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಹೈಕಮಾಂಡ್ ಇಂದ ಆಯ್ಕೆ ಆಗುತ್ತಾ ಅಥವಾ ಇಲ್ಲಿ ಚುನಾವಣೆ ಪ್ರಕ್ರಿಯೆ ರೀತಿಯಲ್ಲೇ ಇಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡಲಾಗುತ್ತಾ? ಈ ಪ್ರಶ್ನೆಗಳಿದ್ದಾವೆ. ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳೋಕೆ ರೆಬಲ್ಸ್ ತಂಡ ದೆಹಲಿಗೆ ಹೋಗ್ತಾ ಇದೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ಮಾತ್ರ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ವಿಜೇಂದ್ರ ವಿರುದ್ಧ ರೆಬಲ್ಸ್ ಕೊನೆ ಹಂತದ ಸಮರ ಇದ್ದಂತೆ ಕಾಣಿಸ್ತಾ ಇದೆ. ಇಂದು ದೆಹಲಿಗೆ ತೆರಳ್ತಾ ಇದ್ದಾರೆ ಅತೃಪ್ತ ಲೀಡರ್ಸ್. ಇಂದು ರಾತ್ರಿ ದೆಹಲಿಗೆ, ನಾಳೆ ವರಿಷ್ಠರ ಭೇಟಿಯನ್ನ ಆಗ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತು BL ಸಂತೋಷ್ ಅವರನ್ನ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ನಮ್ಮ ರಾಜ್ಯದವರೇ ಆಗಿರುವಂತ BL ಸಂತೋಷ್ ಅವರನ್ನ ಭೇಟಿಯಾಗಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಇವರ ಸ್ಪರ್ಧೆಗೆ ಓಕೆ ಅನ್ನತ್ತ ಹೈಕಮಾಂಡ್, ಅಥವಾ ಇಲ್ಲ ನೀವು ಸ್ಪರ್ಧೆ ಎಲ್ಲ ಮಾಡಂಗಿಲ್ಲ, ಹೈಕಮಾಂಡ್ ಅನ್ನೇ ಅವಮಾನಿಸಿದಂತಾಗುತ್ತೆ, ನಾವ್ ಹೇಳ್ದಂತವ್ರೆ ಅಲ್ಲಿ ರಾಜ್ಯಾಧ್ಯಕ್ಷ ಆಗಬೇಕು, ಅದು ಅವಿರೋಧ ಆಯ್ಕೆ ಆಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ಲಾಗುತ್ತಾ? ಇದೇ ಇರುವಂತ ಕುತೂಹಲ. ನಮಗೆ BSY ನಾಯಕತ್ವ ಓಕೆ, ವಿಜೇಂದ್ರ ಬೇಡ ಅಂತ ರೆಬಲ್ಸ್ ತಂಡದ ಬೇಡಿಕೆ. ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರು ಸರಿದೂಗಿಸ್ಕೊಂಡು ಹೋಗ್ತಾ ಇಲ್ಲ, ಹಿರಿಯ ನಾಯಕರಿಗೆ ಯಾವುದೇ ರೀತಿಯಾದಂಥ ಒಂದು ವ್ಯಾಲ್ಯೂ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಇದೆ ಅವರಿಗೆ. ರೆಬಲ್ಸ್ ತಂಡದವರ ಹೆಸರು ಶಿಫಾರಸ್ಸಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ಸರ್, ಎಲೆಕ್ಷನ್ ಮಾಡಿ ನಮ್ಮ ತಂಡದಿಂದ ಇವರೊಬ್ರು ಸ್ಪರ್ಧೆಯನ್ನ ಮಾಡ್ತಾರೆ, ಬಿಕಾಸ್ ವಿಜೇಂದ್ರ ವಿರುದ್ಧ ಸಾಕಷ್ಟು ಅಸಮಾಧಾನ ಇದೆ, ಅವ್ರು ಎಲ್ಲೆಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಸಮಸ್ಯೆಗಳು ಏನು ಅನ್ನುವಂಥ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ರೆಬಲ್ಸ್ ಹೇಗಾದ್ರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿರುವಂಥದ್ದು. ಈ ಒಂದು ನಿಟ್ಟಿನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಭೇಟಿಗೆ ಅವಕಾಶವನ್ನ ಕೊಡಲಾಗಿದೆಯಾ? ಅಮಿತ್ ಶಾ ಅವರನ್ನು ಕೂಡ ಏನಾದರೂ ಭೇಟಿ ಆಗ್ಲಿದ್ದಾರೆ? ಅವರ ಬೇಡಿಕೆಗಳು ಏನೇನೆಲ್ಲ ಇದ್ದಾವೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಜೊತೆಗೆ? VY ವಿಜೇಂದ್ರ ಅವರ ವಿರುದ್ಧ ಸಮರವನ್ನು ಸಾರಿರುವಂತಹ ರೆಬಲ್ ನಾಯಕರು ಇದೀಗ ಅಂತಿಮ ಹಂತದ ಯುದ್ಧಕ್ಕಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ತೆರಳುವಂತಹ ರೆಬಲ್ಸ್ ನಾಯಕರು ನಾಳೆ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿಯಾಗೋದಕ್ಕೆ ಸಮಯವೂ ಕೂಡ ನಿಗದಿಯಾಗಿದೆ. ಅದಕ್ಕೂ ಪೂರ್ವದಲ್ಲಿ ಇವತ್ತು ರಾತ್ರಿಯೇ ದೆಹಲಿಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆ ಒಂದು ಸಭೆಯಲ್ಲಿ ತಟಸ್ಥ ಬಣದ ಕೆಲವೊಂದಿಷ್ಟು ನಾಯಕರು ಕೂಡ ಇವರ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಈಗ ಬಂದಿರುವಂತದ್ದು. ಬಸವರಾಜ ಬೊಮ್ಮಾಯಿ ಇರಬಹುದು, ಹಾಗೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಇವತ್ತು ರಾತ್ರಿ ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ. ಭೇಟಿಯಾಗಿ ತಮ್ಮ ಅಹವಾಲುಗಳೇನಿದ್ದಾವೆ, ಯಾವೆಲ್ಲ ಸಮಸ್ಯೆಗಳು ರಾಜ್ಯದಲ್ಲಿ ಉದ್ಭವವಾಗಿದೆ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಏನೆಲ್ಲ ಸಮಸ್ಯೆಗಳು ಹುಟ್ಟುಕೊಂಡಿದ್ದಾವೆ, ಇದಕ್ಕೆ ಪರಿಹಾರ ಏನು? ಯಡಿಯೂರಪ್ಪನವರ ನಾಯಕತ್ವವನ್ನು ನಾವು ಯಾವತ್ತೂ ಕೂಡ ಧಿಕ್ಕಾರವನ್ನು ಮಾಡಿಲ್ಲ, ಆದರೆ ವಿಜೇಂದ್ರ ಅವರ ಏಕಪಕ್ಷೀಯ ನಿರ್ಣಯಗಳಿಂದ ನಾವು ಬೇಸತ್ತು ಹೋಗಿದ್ದೇವೆ. ನಾವಷ್ಟೇ ಅಲ್ಲ, ನಮ್ಮ ಜೊತೆಗೆ ಇನ್ನೂ ಹಲವರು ನಾಯಕರುಗಳಿದ್ದಾರೆ, ಆದರೆ ಅವ್ರು ಯಾರು ಕೂಡ ಯಡಿಯೂರಪ್ಪನವರ ನಿಷ್ಠೆಯ ಕಾರಣಕ್ಕಾಗಿ ಬಹಿರಂಗವಾಗಿ ಏನನ್ನು ಕೂಡ ಹೇಳ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಇವತ್ತು ಅಂದ್ರೆ ಬಸವರಾಜ ಬೊಮ್ಮಾಯಿ ಇರಬಹುದು, ಹಾಗೆ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೆ ತಂದು ನಾಳೆ ನಡೆಯುವಂತಹ ಹೈಕಮಾಂಡ್ ನಾಯಕರ ಒಂದು ಮಾತುಕತೆ ವೇಳೆ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಆ ಮೂಲಕ ಸುತಾರಾಮ್ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರನ್ನ ಮರು ಆಯ್ಕೆಯನ್ನ ಮಾಡಲೇಬಾರದು ಅನ್ನುವಂಥ ಒಂದು ಬೇಡಿಕೆ ನೀಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ತಟಸ್ಥ ನಾಯಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೆಬಲ್ಸ್ ಗಳೊಂದಿಗೆ ಕೈ ಜೋಡಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೇಂದ್ರ ಅವರ ವಿರುದ್ಧವೂ ಕೂಡ ಅಲೆ ಎದಂತೆ ಕಾಣಿಸ್ತಾ ಇದೆ ಪಕ್ಷದಲ್ಲಿ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ, JP ನಡ್ಡಾ ಅವರನ್ನ, ಹಾಗೆ BL ಸಂತೋಷ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಹೌದು, ಇಲ್ಲ ಅಂತಲ್ಲ, ಆದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಬದಲಾವಣೆ ಆಗ್ತಾ ಇದ್ದಾರೆ. ಅವರ ಮಾತಿಗೆ ಎಷ್ಟರ ಮಟ್ಟಿಗೆ ಪ್ರಾತಿನಿಧ್ಯತೆ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಆದರೆ ಇಲ್ಲಿ ಮೇನ್ ಆಗಿ ಏನೇ ಟ್ವಿಸ್ಟು ಟರ್ನು ಆಗಬೇಕು ಅಥವಾ ಬದಲಾವಣೆಗಳು ಆಗಬೇಕು, ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಾಧಿಸ್ತಾರೆ ಅಥವಾ ಬದಲಾವಣೆಯನ್ನು ತರ್ತಾರೆ ಅಂದರೆ ಅಮಿತ್ ಶಾ ಅವರಿಂದ ಮಾತ್ರ ಸಾಧ್ಯ. ಅಮಿತ್ ಶಾ ಅವ್ರನ್ನ ಏನಾದರೂ ಭೇಟಿ ಆಗ್ತಾ ಇದ್ದಾರಾ? ಅಮಿತ್ ಶಾ ಅವರ ಭೇಟಿಗೆ ಏನಾದರೂ ಅವಕಾಶ ಸಿಗ್ತಾ ಇದೆಯಾ ಇವರಿಗೆ? ಪೃಥ್ವಿ, ನಾಳೆ ಏನು ಅಂತಂದ್ರೆ ಇಲ್ಲಿ ಹೋಗುವಂತ ರೆಬಲ್ಸ್ ನಾಯಕರು ಕೆಲವೊಂದಿಷ್ಟು ಜನ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನ BL ಸಂತೋಷ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯಾವಕಾಶವನ್ನ ಈ ಒಂದು ರೆಬಲ್ಸ್ ನಾಯಕರು ಕೇಳಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಎಲ್ಲಾ ರೆಬಲ್ ನಾಯಕರು ಅಂದ್ರೆ ಒಟ್ಟಿಗೆ ಹೋಗಿ ಭೇಟಿ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ. ಅಂದ್ರೆ ಇವರ ತಂಡವೂ ಕೂಡ ದೊಡ್ಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಅಂದ್ರೆ BL ಸಂತೋಷ್ ಅವರ ಬಳಿ ಈ ಒಂದು ವಿಚಾರವನ್ನ ಪ್ರಸ್ತಾಪ
ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜನ ನಡ್ಡಾ ಅವರ ಬಳಿ ಹೋಗಿ ಪ್ರಸ್ತಾಪವನ್ನು ಇಡುವಂತ ಸಾಧ್ಯತೆಗಳು ಕೂಡ ಇವೆ. ಹಾಗೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರ ಬಳಿಯೂ ಕೂಡ ಮಾತನಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತದೆ. ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗುವಂತ ಸಾಧ್ಯತೆಗಳು ಇರುವಂತ ಹಿನ್ನೆಲೆಯಲ್ಲಿ ಆದರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಈಗ ಪ್ರಸ್ತುತ JP ನಡ್ಡಾ ಅವರೇ ಇರುವಂತ ಹಿನ್ನೆಲೆಯಲ್ಲಿ ಅವರ ಮುಂದೆ ಈಗ ಅಹವಾಲುಗಳನ್ನ ಇಡಬೇಕಾಗಿದೆ. ಹಾಗಾಗಿ ಅಂದ್ರೆ ಇಲ್ಲಿ ರಾಜ್ಯದ ರೆಬಲ್ಸ್ ಗಳ ನಿಯೋಗ ಏನು ನಾಳೆ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಡ್ಡಾ ಅವರನ್ನು ಭೇಟಿ ಮಾಡುತ್ತೆ, ಜೊತೆಗೆ BL ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡುತ್ತೆ. ಅದರ ಜೊತೆಗೆ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದಾರೆ ಎಂದು ಹೇಳಲಾಗ್ತದೆ. ಹಾಗಾಗಿ ಕುತೂಹಲ ಮೂಡಿಸಿರುವಂತದ್ದು ಅಂತಿಮವಾಗಿ ವಿಜೇಂದ್ರ ಅವರ ಆಯ್ಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. 80%ಗೂ ಹೆಚ್ಚು ಕೋರ್ ಕಮಿಟಿ ಸದಸ್ಯರು ವಿಜೇಂದ್ರ ಅವರ ವಿರುದ್ಧ ಇದ್ದಾರೆ ಅನ್ನುವಂತ ಒಂದು ಪ್ರಸ್ತಾಪವನ್ನು ಕೂಡ ಅಲ್ಲಿ ಮಾಡುವಂತಿರಬಹುದು. ಜೊತೆಗೆ ಪಕ್ಷಕ್ಕೆ ಇದೇ ರೀತಿಯಾಗಿ ಆದ್ರೆ ಮುಂದಿನ ದಿನಗಳಲ್ಲಿ ಹಾನಿಯಾಗತ್ತೆ. ವಿಜೇಂದ್ರ ಅವರನ್ನ ಕೆಳಗಿಳಿಸುವುದರಿಂದ ಯಾವುದೇ ರೀತಿಯ ನಷ್ಟ ಪಕ್ಷಕ್ಕಾಗೋದಿಲ್ಲ. ಯಡಿಯೂರಪ್ಪನವರನ್ನೇ ಬೇಕಾದ್ರೆ ನಾವು ನಾಯಕತ್ವದಲ್ಲೇ ಹೋಗೋಣ, ಅದಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಅನ್ನುವಂತ ಒಂದಿಷ್ಟು ಅಂಶಗಳನ್ನ ಅಲ್ಲಿ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಈಗಾಗಲೇ ತಟಸ್ಥ ಬಣ ಹಾಗೂ ರೆಬಲ್ಸ್ ತಂಡ ಒಂದು ಪಟ್ಟಿಯನ್ನು ಕೂಡ ಕಳಿಸಿಕೊಟ್ಟಿತ್ತು. ರಾಜ್ಯಾಧ್ಯಕ್ಷರಾಗಿ ಈ ಒಂದು 6 ಜನರಲ್ಲಿ ನೀವು ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಿ ಅದನ್ನ ನಾವು ಒಪ್ಪಿಕೊಳ್ತೇವೆ ಅನ್ನುವಂಥದ್ದು. ಆ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ನಾಯಕರನ್ನೇ ನೀವು ಆಯ್ಕೆ ಮಾಡಿ ಎನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಲಿಕ್ಕಿದ್ದಾರೆ. ಜೊತೆಗೆ ಹೈಕಮಾಂಡ್ ಮುಂದೆ ಪಟ್ಟನ್ನು ಹಿಡಿಯೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ 3-4 ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾ ಇರತಕ್ಕಂಥ ರೆಬಲ್ಸ್ ನಡೆ ತೀವ್ರ ಕುತೂಹಲನ ಮೂಡಿಸಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಏನಂತ ಹೇಳಿ ಕಳಿಸ್ತಾರೆ. ಹಾಗೆ ಬಿಜೆಪಿಯ ಹೈಕಮಾಂಡ್ ನಿಜಕ್ಕೂ ಚುನಾವಣೆನೇ ಎದುರಿಸುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗುತ್ತಾ ವಿಜೇಂದ್ರ ಅವರನ್ನ? ಅಕಸ್ಮಾತ್ ಚುನಾವಣೆ ಆದಂತ ಸಂದರ್ಭದಲ್ಲಿ ರೆಬಲ್ಸ್ ಟೀಮ್ ಇಂದ ಕಣಕ್ಕಿಳಿಯೋರಾದ್ರೂ ಯಾರು ಅನ್ನುವಂತ ಪ್ರಶ್ನೆ ಇದೆ. ಬಿಕಾಸ್ ಯತ್ನಾಳ್ ನಾನೇ ಸ್ಪರ್ಧೆ ಮಾಡ್ತೀನಿ ಬೇಕಾದ್ರೆ ನಮ್ಮ ಕೋರ್ ಕಮಿಟಿ ನಿರ್ಧಾರವನ್ನ ಮಾಡಿಬಿಟ್ರೆ ಅಂತೆಲ್ಲ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮತ್ತೆ ನಿಗೂಢದ ನಡೆಗಳು ಅನುಸರಿಸಲಾಗ್ತಾ ಇರುವಂತದ್ದು ರೆಬಲ್ಸ್ ಟೀಮ್ ಮತ್ತು ತಟಸ್ಥ ಬಣದಿಂದ ಏನಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತ ಕುತೂಹಲ.